ಸ್ನೇಹಿತರೆ, ಒಂದು ಧಾರಾವಾಹಿ ಅಂತ ಅಂದರೆ ಅಲ್ಲಿ ಕಾಮಿಡಿ ಇರುತ್ತೆ, ರಾಜ್ಕುಮಾರ ಇರ್ತಾನೆ, ರಾಜ್ಕುಮಾರಿ ಇರ್ತಾಳೆ, ರಾಜ್ಕುಮಾರ ಅಮ್ಮ ಇರ್ತಾರೆ. ಸೊ ಇಲ್ಲಿ ಪ್ರಮುಖವಾಗಿ ಸ್ಪೆಷಲ್ ಕ್ಯಾರೆಕ್ಟರ್ ಅಂತಂದರೆ ಯಾವ್ದು ಹೇಳಿ? ಸೊ ವಿಲನ್ ಕ್ಯಾರೆಕ್ಟರ್. ಸೊ ಈ ವಿಲನ್ ಕ್ಯಾರೆಕ್ಟರ್ನ ನಿಭಾಯಿಸ್ತಾ ಇದ್ದಾರೆ ನಮ್ಮ ಪ್ರೀತಿಯ ನಿಮ್ಮ ಪ್ರೀತಿಯ ಅನನ್ಯ ಕಾಸರವಳ್ಳಿ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಒಂದಷ್ಟು ಮಾತುಕತೆ ನಡೆಸೋಣ. ಹಾಯ್ ಮ್ಯಾಮ್. ಹಲೋ, ಹೇಗಿದ್ದೀರಾ? ಚೆನ್ನಾಗಿ, ಥ್ಯಾಂಕ್ ಯು. ಓಕೆ, ಸೊ ನಿಮ್ಮ ಪಕ್ಕದಲ್ಲಿರೋರನ್ನ ನೀವೇ ಇಂಟ್ರೊಡ್ಯೂಸ್ ಮಾಡ್ಕೊಡ್ಬೇಕಪ್ಪ. ಇವರು ನನ್ನ ಮಗಳ ಪಾತ್ರ ಮಾಡ್ತಿದ್ದಾರೆ, ಯುಕ್ತಿ ಅನ್ನೋ ಪಾತ್ರನೂ ಮಾಡ್ತಾ ಇದ್ದಾರೆ ಈ ಸೀರಿಯಲಲ್ಲಿ. ಓಕೆ, ಸೊ ಇವಾಗ ಧಾರಾವಾಹಿ ಅಂತ ಅಂದರೆ ಅಲ್ಲಿ ಮೇನ್ ಅಟ್ರಾಕ್ಟ್ ಆಗೋದೇ ವಿಲನ್ ಕ್ಯಾರೆಕ್ಟರು. ಸೊ ನೀವು ವಿಲನ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀರಾ. ಸೊ ಸಾಕಷ್ಟು ವರ್ಷಗಳ ಆದಮೇಲೆ ಈ ಒಂದು ಕ್ಯಾರೆಕ್ಟರ್ ನಿಭಾಯಿಸ್ತಾ ಇದ್ದೀರಾ, ಹೇಗೆ ಅನಿಸ್ತಾ ಇದೆ? ಬಹಳ ಖುಷಿ ಆಗ್ತಾ ಇದೆ. ನಾನು ಆಲ್ಮೋಸ್ಟ್ ಒಂದು 10 ವರ್ಷದ ನಂತರ ಮತ್ತೆ ಕಿರುತೆ ಇವ್ರ ಮನೇಲಿರೋ 2 ಎಕ್ಸ್ಟ್ರಾ ಬೆಡ್ರೂಮ್ ಅಲ್ಲಿ ಹೋಮ್ ಸ್ಟೇ ಬಿಸ್ನೆಸ್ ಮಾಡಿ ತಿಂಗಳಿಗೆ 60,000 ಲಾಭ ಮಾಡ್ತಿದ್ದಾರೆ. ನೀವು ಮಾಡಬೇಕಾ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಬರ್ತಾ ಇದ್ದೀನಿ. ಅದರಲ್ಲೂ ಒಂದು ಬಹಳ ಬೇರೆ ಥರದ ಪಾತ್ರ, ನಾನು ಮುಂಚೆ ಮಾಡದೇ ಇರುವಂಥ ಪಾತ್ರನ ಮಾಡ್ತಾ ಇದ್ದೀನಿ. ಬಹಳ ಸಂತೋಷ ಆಗ್ತಿದೆ. ಅಂದರೆ ಈಗ ಇಷ್ಟು ದಿನಗಳ ಕಾಲ ನೀವು ಬೇರೆ ಬೇರೆ ಪಾತ್ರಗಳಲ್ಲಿ ಸಾಫ್ಟ್ ಕ್ಯಾರೆಕ್ಟ್ರಲ್ಲಿ ಕಾಣಿಸ್ಕೊಳ್ತಾ ಇದ್ರಿ. ಸೊ ಇವಾಗ ನಿಮ್ಮ ಕ್ಯಾರೆಕ್ಟರ್ಗೆ ತದ್ವಿರುದ್ಧವಾದಂಥ ಒಂದು ಕ್ಯಾರೆಕ್ಟರ್ ಇದು. ಸೊ ಇದನ್ನು ಹೇಗೆ ಒಪ್ಕೊಂಡ್ರಿ? ಇದಕ್ಕೆ ನೀವು ಹೇಗೆ ಪ್ರಿಪೇರ್ ಆದ್ರಿ ಅಂತ? ಅದು ತದ್ವಿರುದ್ಧವಾಗಿದೆ ಅಂತಲೇ ಒಪ್ಕೊಂಡಿದ್ದು. ನಾನು ಇಷ್ಟು ದಿನ ಏನೂ ಮಾಡದೇ ಇರುವಂಥ ಪಾತ್ರ ನನಗೆ ಬಂದಾಗ ಆ್ಯಸ್ ಅನ್ ಆ್ಯಕ್ಟರ್ ಇದು ತುಂಬ ಚಾಲೆಂಜಿಂಗ್ ಅನಿಸ್ತು. ಹಾಗಾಗಿ ನಾನು ಅದನ್ನು ಒಪ್ಕೊಂಡೆ. ಸೊ ನೋಡಿ, ಎಷ್ಟು ಸಾಫ್ಟ್ ಆಗಿ, ಎಷ್ಟು ಸ್ವೀಟ್ ಆಗಿ ಮಾತಾಡ್ತಾರೆ. ಅವ್ರಿಗೂ ವಿಲನ್ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಸೊ ಅವರು ವಿಲನ್ ಕ್ಯಾರೆಕ್ಟರ್ ಹೇಗೆ ನಿಭಾಯಿಸಿದ್ದಾರೆ ಅನ್ನೋದನ್ನ ತ್ರಿಪುರ ಸುಂದರಿಯಲ್ಲಿ ನೋಡ್ಲೇಬೇಕು. ಅಮ್ಮನ ಬಗ್ಗೆ ಏನು ಹೇಳ್ತೀರಾ? ಅಮ್ಮ ನನಗೆ ಸೆಟಲ್ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಆ್ಯಂಡ್ ಏನಾದರೂ ಇದ್ದರೆ ಶಿಲ್ ಟೀಚ್ ಮೀ ಆ್ಯಂಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ದ್ಯಾಟ್. ಸೊ ನೀವು ಯಾವ ರೀತಿ ಕ್ಯಾರೆಕ್ಟರ್ ನಿಭಾಯಿಸ್ತಾ ಇದ್ದೀರಾ? ನಾನು ಮಗಳು ಪಾತ್ರ ಮಾಡ್ತಾ ಇದ್ದೀನಿ. ನನ್ನ ಪಾತ್ರದ ಹೆಸರು ಯುಕ್ತಿ ಅಂತ. ನಾನು ಆ್ಯಕ್ಚುಲಿ ಲೈಕ್ ನನಗೆ ಈಗ ಆ್ಯಕ್ಚುಲಿ ಸ್ವಲ್ಪ ನಾನು ಮಾಡ್ರನ್ ಕ್ಯಾರೆಕ್ಟರ್. ಸೊ ನನಗೆ ನನ್ನ ಕಂಫರ್ಟ್ಗೆ ನನಗೆ ಎಲ್ಲ ಬೇಕು, ನನಗೆ ಎಲ್ಲ ಸಿಗಬೇಕು ಅನ್ನೋ ಒಂದು ರೋಲ್ ಇದು. ಓಕೆ, ಸೊ ಈ ತ್ರಿಪುರ ಸುಂದರಿ ಧಾರಾವಾಹಿ ಒಂದು ವಿಶೇಷತೆ ಏನು ಅಂತ ಅಂದರೆ, ಈ ದೈತ್ಯ ಪ್ರತಿಭೆಗಳನ್ನೇ ಹುಡುಕಿ ಕರ್ಕೊಂಬಂದು ಎಲ್ಲ ಕ್ಯಾರೆಕ್ಟರ್ಗೂ ಫಿಕ್ಸ್ ಮಾಡ್ದಂಗೆ ಕಾಣಿಸ್ತಾ ಇದ್ದಾರೆ. ಸೊ ನಿಮಗೆ ಈ ಒಂದು ಕ್ಯಾರೆಕ್ಟರ್ ಬಂದಾಗ ಸೊ ಹೇಗೆ ಅನಿಸ್ತು? ಯೋಚನೆ ಮಾಡಿದ್ರಾ ಅಥವಾ ಇಮಿಡಿಯೇಟ್ ಆಗಿ ಒಪ್ಕೊಂಡ್ಬಿಟ್ರಾ? ಮೊದಲನೇದಾಗಿ ಅವರು ನನಗೆ ಹೇಳಿದಾಗ ಇದ್ರಲ್ಲಿ ನೆಗೆಟಿವ್ ಶೇಡ್ಸ್ ಇದೆ, ನೀವು ನೀವೇ ಅದಕ್ಕೆ ವಿಲನ್ನು ಅಂತೆಲ್ಲ ಹೇಳಿದಾಗ ನನಗೆ ಒಂದ್ಸಲ ಆಶ್ಚರ್ಯ ಆಯಿತು. ನೀವು ನನ್ನನ್ನು ಕಾಸ್ಟ್ ಮಾಡ್ತಿದ್ದೀರಾ? ಅದಕ್ಕೆ ಬಿಕಾಸ್ ನಾನು ಯಾವತ್ತೂ ಹೇಗೆ ಮಾಡಿರಲಿಲ್ಲ. ಆಮೇಲೆ ಅನಿಸ್ತು, ಅರೆ ಅದನ್ನೆಂಥ ಒಳ್ಳೆ ಆಪರ್ಚುನಿಟಿ, ಲೆಟ್ ಮೀ ಎಕ್ಸ್ಪ್ಲೋರ್ ದಿಸ್ ಅಂತ ಅಂದ್ಕೊಂಡು ನಾನು ಐ ಸೆಡ್ ಡೆಫಿನೆಟ್ಲಿ ನಾನು ಒಂದಷ್ಟು ಕ್ಷಣನೂ ಯೋಚನೆ ಮಾಡಲ್ಲ, ಖಂಡಿತ ಮಾಡ್ತೀನಿ ಅಂತ ಹೇಳಿದೆ. ಓಕೆ, ಸೊ ಎಲ್ಲ ತಯಾರಿಗಳೆಲ್ಲ ಆಗಿದೆ ಅನ್ಕೊಂಡಿದ್ದೆ. ಸೊ ಇವಾಗ ಕೊನೆಯದಾಗಿ ಹೇಳಬೇಕು, ತ್ರಿಪುರ ಸುಂದರಿ ಮೂಲಕ ಜನಕ್ಕೆ ಏನು ಹೇಳಕ್ಕೆ ಹೊರಟಿದ್ದೀರಾ? ಇದು ಒಂದು ವಿಭಿನ್ನವಾಗಿರೋ ಶೋ. ಕಲರ್ಸ್ ಕನ್ನಡದಲ್ಲಿ ಬರ್ತಿದೆ. 2ನೇ ತಾರೀಕಿಂದ ಶುರುವಾಗ್ತಿದೆ, ರಾತ್ರಿ 9:00ವರೆಗೆ. ನೀವೆಲ್ಲ ನೋಡಿ, ಬಹಳ ಚೆನ್ನಾಗಿದೆ, ಬಹಳ ಎಂಟರ್ಟೈನಿಂಗ್ ಆಗಿದೆ, ನಿಮಗೆಲ್ಲರಿಗೂ ಖುಷಿ ಆಗುತ್ತೆ ಅನ್ನೋ ಭರವಸೆ ನಮಗಿದೆ. ಓಕೆ, ಸೊ ಇವಾಗ 2022 ಮುಗಿತಾ ಬಂತು, 2023 ಕಾಲಿಡ್ತಾ ಇದ್ದೀವಿ. ಸೊ ನಿಮ್ಮ ರೆಸೊಲ್ಯೂಷನ್ಸ್ ಹಾಗೆ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಹೊಸ ವರ್ಷದಿಂದ? ಎಕ್ಸ್ಪೆಕ್ಟೇಷನ್ ಏನು ಅಂದರೆ ತ್ರಿಪುರ ಸುಂದರಿ ಬಹಳ ಚೆನ್ನಾಗಿ ಆಗುತ್ತೆ ಅನ್ನೋದು. ಒಂದು 2023 ಒಂದು ಬ್ಯಾಂಗಿಂದ ಶುರು ಆಗ್ತದೆ ನಮ್ಮ ಸೀರಿಯಲಿಂದ. ಸೊ ಹಾಗಾಗಿ 2023 ಚೆನ್ನಾಗಿರುತ್ತೆ ಅನ್ನೋ ನಂಬಿಕೆ ನಮಗೆಲ್ಲರಿಗೂ. ಓಕೆ, ಸೊ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? 2023ರಲ್ಲಿ ಏನು ರೆಸೊಲ್ಯೂಷನ್ ತಗೊಂಡಿದ್ದೀರಾ ಆ್ಯಂಡ್ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಹೊಸ ವರ್ಷದಲ್ಲಿ? ಹೊಸ ವರ್ಷದಲ್ಲಿ ನನಗೆ ಹೊಸ ಸೀರಿಯಲ್ ಶುರು ಆಗ್ತಿದೆ. ನನಗೆ ತುಂಬ ಖುಷಿ ಆಗ್ತಿದೆ ಆ್ಯಂಡ್ ಐ ಆಮ್ ವೆರಿ ಎಕ್ಸೈಟೆಡ್ ಟು. ಅದಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ. 2023ನ ವೆಲ್ಕಮ್ ಮಾಡೋಕ್ಕೆ ಕಾಯ್ತಾ ಇದ್ದೀನಿ ಆ್ಯಕ್ಚುಲಿ. ಓಕೆ, 2023ನ ಖುಷಿಯಾಗಿ ವೆಲ್ಕಮ್ ಮಾಡಿ, ಜಾಸ್ತಿ ಪಾತ್ರಗಳು ನಿಮ್ಮನ್ನು ಹುಡುಕಿ ಬರಲಿ ಇಬ್ರಿಗೂ ಕೂಡ. ಥ್ಯಾಂಕ್ ಯು ವೆರಿ ಮಚ್. ವೆರಿ ಬೆಸ್ಟ್.